ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪವಿ. ಇವತ್ತು ನಾನು ಬಂದಿದ್ದೀನಿ ಒಂದು ಹಣ್ಣಿನ ಬಗ್ಗೆ ಹೇಳಲಿಕ್ಕೆ. ಈ ಹಣ್ಣಿನ ಹೆಸರು ಬಂದುಬಿಟ್ಟು ಕ್ಯಾಕ್ರಿಕೆ ಹಣ್ಣು ಅಂತ ಹೇಳ್ಬಿಟ್ಟು. ನನಗೆ ಗೊತ್ತಿರೋದು ಈ ಹೆಸರು. ನಿಮಗೇನಾದರೂ ಬೇರೆ ಹೆಸರು ಗೊತ್ತಿದ್ದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ನಾನು ಈ ಹಣ್ಣಲ್ಲಿ ಬೀಜನ ತೆಗಿತಾ ಇದ್ದೀನಿ. ನೋಡಿ, ಈ ಥರ ಬೀಜ ಮತ್ತು ಸಿಪ್ಪೆ ಕೂಡ ರಿಮೂವ್ ಮಾಡಬೇಕು. ರಿಮೂವ್ ಮಾಡಿಬಿಟ್ಟು ಅದನ್ನು ತುಂಡು ತುಂಡಾಗಿ ಮಾಡಿ ಎತ್ತಿಟ್ಕೋಬೇಕು. ತುಂಬ ಸಣ್ಣ ತುಂಡುಗಳಾಗಿ ಮಾಡಿದ್ರೆ ಅದು ಕರಗಿಬಿಡುತ್ತೆ ನಾವು ಅದಕ್ಕೆ ಹಾಕೋ ಇಂಗ್ರೀಡಿಯೆಂಟ್ಸ್ಗಳಿಂದ. ಹಾಗಾಗಿ ಒಂದು ಮೀಡಿಯಮ್ ದಪ್ಪ ಇರಲಿ. ತುಂಬ ಕರ್ಗೋಗ್ಬಿಟ್ರೆ ಅದು ತಿನ್ನೋಕ್ಕೂ ಅಷ್ಟು ಚೆನ್ನಾಗಿ ಅನಿಸಲ್ಲ. ನೋಡಿ, ಅದಕ್ಕಿರಬೇಕು. ನಾನು ಅದರ ಜೊತೆಗೆ ನಮ್ಮ ಅತ್ತೆಯವರು ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ರು ಅಂತ ಈ ವಿಡಿಯೋದಲ್ಲಿ ಸ್ವಲ್ಪ ಅವ್ರನ್ನ ತೋರಿಸ್ಬಿಡೋಣ ಅಂತ ಅವ್ರನ್ನೂ ಕೂಡ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಅದಾದಮೇಲೆ ನಮ್ಮ ಅತ್ತೆಯವರು ನನಗೆ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಕೂಡ ರೆಡಿ ಮಾಡಿಕೊಡ್ತಾಯಿದ್ರು, ಇನ್ನೊಬ್ಬರು ಅತ್ತೆಯವರು. ಆ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಬೆಲ್ಲ, ತೆಂಗಿನಕಾಯಿ ತುರಿ, ಹುರಿಗಡಲೆ ಹಿಟ್ಟು. ಹುರಿಗಡಲೆ ಹಿಟ್ಟನ್ನು ಏನಕ್ಕೆ ಬಳಸ್ತೀವಿ ಅಂತಂದರೆ, ಈ ಹಣ್ಣು ತುಂಬ ತಂಪಾಗಿರುತ್ತೆ. ಶೀತದ ಹಣ್ಣಿದು, ಕೆಲವರಿಗೆ ಶೀತ ಆಗಿಬಿಡುತ್ತೆ. ಹಾಗಾಗಿ ಹುರಿಗಡಲೆ ಹಿಟ್ಟನ್ನು ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಹುರಿಗಡಲೆ ಹಿಟ್ಟನ್ನು ನೀವು ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡ್ರೆ ಶೀತ ಆಗೋದಿಲ್ಲ. ಅದಾದಮೇಲೆ ಈ ಹಣ್ಣು ತುಂಬ ಚೆನ್ನಾಗಿರುತ್ತೆ. ಈ ಹಣ್ಣು ಸಿಗೋದು ಈ ತಿಂಗಳಲ್ಲಿ ಮಾತ್ರ, ಅಂದರೆ ಅಕ್ಟೋಬರ್ ಮತ್ತು ನವಂಬರಲ್ಲಿ ಅಷ್ಟೇ ಈ ಹಣ್ಣು ಸಿಗುತ್ತೆ. ತುಂಬ ಟೇಸ್ಟ್ ಇರೋಂಥ ಹಣ್ಣು. ನೀವು ಮಿಸ್ ಮಾಡ್ಕೋಬೇಡಿ. ತೊಗೊಂಡು ನಾನೀಗ ಮಾಡಿದ್ದೀನಲ್ಲ ಇದೇ ಥರ ಬೆಲ್ಲ, ತೆಂಗಿನಕಾಯಿ ತುರಿ, ಹುರಿಗಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಎಲ್ಲರೂ ತಿನ್ನಿ. ತುಂಬ ಚೆನ್ನಾಗಿರುತ್ತೆ. ತಿಂದಾದಮೇಲೆ ಆ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ. ಮಿಸ್ ಮಾಡ್ಕೋಬೇಡಿ ಹಣ್ಣನ್ನು.